ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಕುಡಿಯುವ ನೀರಿನ ಮಾನದಂಡಗಳು, ನೀರು ಕಲುಷಿತಗೊಳ್ಳಲು ಕಾರಣಗಳು ಹಾಗೂ ತಡೆಗಟ್ಟುವಿಕೆ, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡುವವರು ಡಾಕ್ಟರ್ ಐ ಕರುಣಾಸಾಗರ್, ಸೈಂಟಿಫಿಕ್ ಅಡ್ವೈಸರ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಹಾಗೂ FAO ಸೀನಿಯರ್ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್. ನಮ್ಮ ಜೊತೆಗೆ ಡಾಕ್ಟರ್ ಕರುಣಾಸಾಗರ್ ಅವರಿದ್ದಾರೆ. ಶುದ್ಧವಾದ ನೀರು ಕುಡಿಯೋದಕ್ಕೆ ಬೇಕು ಅನ್ನುವ ನೆಲೆಯಲ್ಲಿ ಪ್ರತಿ ಕುಟುಂಬಕ್ಕೂ ಕೂಡ ನೀರು ಮನೆ ಮನೆಗೆ ತಲುಪಿಸುವಂತಹ ಒಂದು ಬೃಹತ್ ಸಂಕಲ್ಪ ನಮ್ಮ ಸರ್ಕಾರ ಮಾಡಿದೆ. ಮನೆ ಮನೆಗೆ ನಳ್ಳಿ ಮೂಲಕವೇ ನೀರು, ಶುದ್ಧವಾದ ನೀರು ಜನರಿಗೆ ತಲುಪಿಸಬೇಕು ಅಂತ. ಈಗಾಗಲೇ ನಮಗೆ ಅನೇಕ ಕಡೆಗಳಲ್ಲಿ ಶುದ್ಧವಾದ ನೀರು ಲಭ್ಯ ಇಲ್ಲದೆ ಅನೇಕ ರೀತಿಯ ಸಮಸ್ಯೆಗಳನ್ನು, ನಾವು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ಶುದ್ಧವಾದ ಕುಡಿಯುವ ನೀರು, ನಮಗೆ ಆರೋಗ್ಯಕ್ಕೆ ಶುದ್ಧವಾದ ಕುಡಿಯುವ ನೀರು ಯಾವ ಮಟ್ಟದಲ್ಲಿರ್ತದೆ ಅಂತ, ಹೇಗಿರ್ತದೆ, ಸಾಮಾನ್ಯವಾಗಿ ನೀರು ಹೇಗೆ ಕಲುಷಿತ ಆಗ್ತದೆ, ಅದರಲ್ಲಿ ಏನೇನು ಸೇರಿಕೊಳ್ತದೆ, ಅದರಿಂದ ಆಗುವಂಥ ಪರಿಣಾಮ, ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮ, ಈ ಎಲ್ಲ ವಿಷಯಗಳ ಬಗ್ಗೆ ಕರುಣಾಸಾಗರ್ ಅವರು ನಮಗೆ ತಿಳಿಸ್ಕೊಡ್ತಾರೆ. ಈಗ ನೀರು ಎಲ್ಲ ಜೀವಿಗಳಿಗೂ ತುಂಬ ಪ್ರಾಮುಖ್ಯ. ಯಾಕಂದರೆ ನೀರಿಲ್ಲದೆ ಜೀವವೇ ಇಲ್ಲ, ಯಾವ ಜೀವ ಜಂತುಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನಮ್ಮ ಭೂಲೋಕದ ಹಿಸ್ಟ್ರಿ ನೋಡಿದರೆ ಜೀವಿಗಳು ಬಂದಿದ್ದು ನೀರು ಬಂದ ಮೇಲೆ ಮಾತ್ರ. ಈಗ ನೀರು ಇಲ್ಲದೆ ಯಾವ ಜೀವಕೋಶ ಇರುವುದಿಲ್ಲ. ಮತ್ತು ಸುರುವು ಈಗ ಬಂದದ್ದು ಅಂದರೆ ಈಗ ನಮ್ಮ ಭೂಲೋಕದಲ್ಲಿ ಸುರುವು ಬಂದ ಜೀವಿಗಳಂದರೆ ಬ್ಯಾಕ್ಟೀರಿಯಾಗಳು, ಇದು ನೀರಿನಲ್ಲೇ ಬಂದವು. ಆಮೇಲೆ ಬೇರೆ ಈಗ ಇವಲ್ಯೂಷನ್ ಆಗಿ ನಾವು ಈಗ ಮನುಷ್ಯ ಇದರಲ್ಲಿ ಇದ್ದೇವೆ. ಮನುಷ್ಯನಿಗೆ ಸಹ ಹಾಗೆ ನಮ್ಮ ದೇಹವನ್ನೇ ನೋಡಿದರೆ ನಾವು ಸಾಧಾರಣ 70% ನೀರು ಇದೆ ನಮ್ಮಲ್ಲಿ. ಆದ್ದರಿಂದ ನೀರು ಇಲ್ಲದೆ ನಾವು ನಮ್ಮ ಜೀವವೇ ಸಾಧ್ಯ ಇಲ್ಲ. ಮತ್ತು ನೀರಿಗೆ ಬೇರೆ ಬೇರೆ ಉಪಯೋಗಗಳಿವೆ. ಈಗ ನಮ್ಮ ಆಹಾರ ಉತ್ಪನ್ನ ಮಾಡಬೇಕಾದ್ರೆ, ಕೃಷಿ ಮಾಡಬೇಕಾದ್ರೆ ಅದಕ್ಕೆ ನೀರು ಬೇಕು. ಆಮೇಲೆ ಮೀನು ಉತ್ಪಾದನೆ ಮಾಡಬೇಕಾದ್ರೆ ಅದಕ್ಕೆ ನೀರು ಬೇಕು. ಆಮೇಲೆ ಯಾವುದೇ ರೀತಿಯ ಇದು ಇಂಡಸ್ಟ್ರಿ ಆದರೂ ಸಹ ಅದಕ್ಕೆ ಸಹ ನೀರು ಬೇಕು. ಯಾಕಂದರೆ ಯಾವುದೇ ಕಾರ್ಖಾನೆಯಲ್ಲಿಯೂ ಬೇರೆ ಬೇರೆ ರೀತಿಯ ಉಪಯೋಗಗಳಿದೆ ನೀರು. ಅಂದರೆ ನೀರನ್ನು ಈಗ ಕೆಲವು ಕಾರ್ಖಾನೆಯಲ್ಲಿ ಹೀಟಿಂಗ್ ಸಿಸ್ಟಮ್ ಇರ್ತದೆ, ಅವರು ಇದು ಅಲ್ಲಿ ಉಷ್ಣತೆ ತುಂಬ ಜಾಸ್ತಿ ಆಗ್ತದೆ, ಅದನ್ನು ಕಡಿಮೆ ಮಾಡಲಿಕ್ಕೆ ನೀರು ಬೇಕಾಗ್ತದೆ. ಮತ್ತು ಅದನ್ನು ಅಲ್ಲೆಲ್ಲ ಈ ಶುಚಿತ್ವ ಕಾಪಾಡಬೇಕಾದ್ರೆ ನೀರು ಬೇಕು. ಸೊ ಆ ರೀತಿಯಾಗಿ ಕಾರ್ಖಾನೆಗಳಲ್ಲಿಯೂ ನೀರು ಬೇಕು. ಸೊ ಇಂಡಸ್ಟ್ರಿಗೂ ನೀರು ಬೇಕು, ನಮ್ಮ ಕೃಷಿಗೂ ನೀರು ಬೇಕು, ನಮಗೆ ಕುಡಿಲಿಕ್ಕೂ ನೀರು ಬೇಕು. ಮತ್ತು ನಾವು ಈಗ ನಮಗೆ ಸ್ನಾನ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ಪಾತ್ರೆ ತೊಳಿಲಿಕ್ಕೆ ಬೇರೆ ಬೇರೆ ರೀತಿಯ ನಮಗೆ ನೀರಿನ ಉಪಯೋಗ ಇದೆ. ಆದರೆ ಈಗ ನಾವು ಏನಕ್ಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ, ನೀರಿನ ಗುಣಮಟ್ಟ ಈಗ ಕಡಿಮೆ ಆಗ್ತಾ ಇದೆ ಅಂಥೇಳಿ ಇದೊಂದು ಕಾಮನ್ ಆಗಿ ಬರುವಂಥದ್ದು ಎಲ್ಲರ ಸಂಶಯ. ಈಗ ನೀರನ್ನು ಹೇಗೆ, ಅದರ ಗುಣಮಟ್ಟ ಹೇಗೆ ಕಾಪಾಡುವುದು ಅಂಥೇಳಿ. ಈಗ ನಾವು ಇದರ ನೀರಿನ ಗುಣಮಟ್ಟದ ಬಗ್ಗೆ ನೋಡುವಾಗ, ಈಗ ಒಳ್ಳೆ ನೀರು ಎಲ್ಲಿ ಸಿಗ್ತದೆ ಅಂಥೇಳಿ ನೀವು ನೋಡಲಿಕ್ಕಿದ್ರೆ, ಈಗ ಸ್ಪ್ರಿಂಗ್ ವಾಟರ್ ಅಂತ ಹೇಳ್ತೇವೆ. ಸ್ಪ್ರಿಂಗ್ ಅಂದರೆ ಈಗ ನೀವು ದೂರದ ಬೆಟ್ಟಕ್ಕೆ ಹೋದರೆ ಅಲ್ಲಿ ಕೆಲವು ಫೌಂಟನ್ಗಳಿರ್ತದೆ, ಅಲ್ಲಿ ಆ ನೀರು ತುಂಬ ಶುಚಿಯಾಗಿರ್ತದೆ. ಯಾಕಂದರೆ ಅದು ಇದು ಮಣ್ಣು ತುಂಬ ಆಳದಿಂದ ಬಂದು ಅದು ಮೇಲೆ ಬರ್ತದೆ. ಆದ್ದರಿಂದ ಅದರಲ್ಲಿ ಹೆಚ್ಚು ಕಂಟ್ಯಾಮಿನೇಷನ್ ಇರೋದಿಲ್ಲ. ಈಗ ಹಾಗಿದ್ರೆ ಕಂಟ್ಯಾಮಿನೇಷನ್ ಹೇಗೆ ಬರ್ತದೆ ಅಂತ ಹೇಳಿದರೆ, ಈಗ ನಮ್ಮ ಆ್ಯಕ್ಟಿವಿಟೀಸ್ಗಳಿಂದ, ಮನುಷ್ಯನ ಆ್ಯಕ್ಟಿವಿಟೀಸ್ ಅಥವಾ ಪ್ರಾಣಿಗಳ ಆ್ಯಕ್ಟಿವಿಟೀಸಿಂದ ನೀರು ಕಲುಷಿತವಾಗ್ತದೆ. ನಮ್ಮ ಆ್ಯಕ್ಟಿವಿಟೀಸ್ ಅಂದರೆ ನಾವು ಇದು ಯಾವುದು ತೊಳಿಲಿಕ್ಕೆ ಇದು ಮಾಡ್ತೇವೆ. ಈಗ ಏನಾದರೂ ಪಾತ್ರೆ ತೊಳೆಯೋದು ಅಥವಾ ಬಟ್ಟೆ ತೊಳೆಯೋದು ಅಥವಾ ಸ್ನಾನ ಮಾಡುವ, ಈಗ ಈ ನೀರು ನಾವು ಉಪಯೋಗಿಸೋ ನೀರು ಹೋಗಬೇಕದು ಸುವೇಜ್ ಅಂದರೆ ನಮ್ಮ ಇದಕ್ಕೆ ಚರಂಡಿಗೆ ಹೋಗ್ತದೆ. ಆಮೇಲೆ ನಾವು ಟಾಯ್ಲೆಟ್ನಲ್ಲಿ ಯೂಸ್ ಮಾಡ್ತೇವೆ, ಆ ನೀರು ಅದಕ್ಕೆ ಹೋಗ್ತದೆ. ಸೊ ಅದೆಲ್ಲ ಆ ನೀರು ಮತ್ತೆ ಏನು ಮಾಡೋದು, ಅದು ಸರಿಯಾಗಿ ಶುಚಿತ್ವ ಆಗದೆ ನದಿಗಳಿಗೆ ಸೇರಿದರೆ ಆ ನದಿ ನೀರು ಕಲುಷಿತ ಆಗ್ತದೆ.
ಈಗ ನದಿ ನೀರು ಕಲುಷಿತ ನೋಡಿದರೆ ಈಗ ನಾವು ಕ್ಲೀನ್ ಗಂಗಾ ಅಂಥೇಳಿ ಈಗ ದೊಡ್ಡ ಪ್ರಾಜೆಕ್ಟೇ ಇದೆ. ಈಗ ಗಂಗೆ ಅಂದರೆ ಎಲ್ರಿಗೂ ತುಂಬ ಅಭಿಮಾನ ಇರುವಂಥದ್ದು ಪವಿತ್ರವಾದ ನದಿ. ಆದರೆ ಈ ಗಂಗೆ ಹೇಗೆ ಕಲುಷಿತವಾಯಿತು ಅಂತ ಹೇಳಿ ನೋಡಿದರೆ ಇದೇ ರೀತಿಯಾಗಿ ಅಲ್ಲಿ ಕೆಲವು ಈ ಇಂಡಸ್ಟ್ರಿಗಳು, ಕಾರ್ಖಾನೆಗಳು, ಮತ್ತು ಅಲ್ಲಿಂದ ಈ ಪಟ್ಟಣದಿಂದ ಬರುವಂತಹ ಈ ಸುವೇಜ್, ಈ ಚರಂಡಿ ನೀರು, ಇದರಿಂದಾಗಿ ಗಂಗೆಯು ಕಲುಷಿತವಾಗಿದೆ. ಮತ್ತು ಎಲ್ಲ ಎಲ್ಲ ಕಡೆ ಹೋದರೂ ಇದೇ ರೀತಿ ಕಥೆಗಳು, ಯಾಕಂದರೆ ಎಲ್ಲ ನದಿಗಳು ಹೀಗೆ ಕಲುಷಿತವಾಗ್ತಾ ಇದೆ. ಆದ್ದರಿಂದ ಇದನ್ನು ಹೇಗೆ ಶುದ್ಧಿ ಮಾಡಬೇಕು ಅಂತ ಹೇಳಿದರೆ, ಅದೇ ನೀರಿನಲ್ಲಿ ಏನೇನು ಇದು ಕಂಟ್ಯಾಮಿನೇಷನ್ ಬರ್ಬೋದು ಅಂತ ಹೇಳಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಈಗ ನಾನು ಹೇಳಿದಾಗೆ ಕಲುಷಿತವಾಗೋದು ಈ ಪಟ್ಟಣದಿಂದ ಹೋಗುವ ವೇಸ್ಟ್ ವಾಟರಿಂದ, ಅಥವಾ ಕಾರ್ಖಾನೆಯಿಂದ ಬರುವಂಥ ವೇಸ್ಟ್ ವಾಟರಿಂದ, ಅಥವಾ ಈಗ ದೊಡ್ಡ ದೊಡ್ಡ ಇದು ಫಾರ್ಮ್ಗಳಿವೆ. ಈವನ್ ಅಗ್ರಿಕಲ್ಚರ್, ಈಗ ನಾವು ಗದ್ದೆಯಲ್ಲಿ ಕೃಷಿ ಮಾಡಿದ ಮೇಲೆ ಆ ಬಿಟ್ಟ ನೀರು, ಈಗ ಗದ್ದೆಯಲ್ಲಿ ನೀರು ಉಪಯೋಗಿಸ್ತೇವೆ, ಅದರಿಂದ ಆ ಗದ್ದೆಯಲ್ಲಿ ಗಿಡಗಳು ಬೆಳಿಬೇಕಾದ್ರೆ ಅವುಗಳಿಗೆ ಪೆಸ್ಟಿಸೈಡ್ ಹಾಕಬೇಕಾಗ್ತದೆ, ಕೆಮಿಕಲ್ ಯೂಸ್ ಮಾಡಬೇಕಾಗ್ತದೆ. ಈ ಕೆಮಿಕಲ್ ಎಲ್ಲಿ ಹೋಗ್ತದೆ? ಅದು ನೀರು ಸೇರ್ತದೆ. ಸೊ ಅದು ಅಲ್ಲಿಂದ ನೀರು ಸೇರಿ ನದಿಗಳಿಗೆ ಹೋಗ್ತದೆ. ಆಮೇಲೆ ಈಗ ನಾವು ಈಗ ಕೋಳಿ ಬೆಳೆಸಬೇಕಾದ್ರೆ, ಅಥವಾ ಅದು ಡೈರಿ ಫಾರ್ಮ್, ಈಗ ದನ ಕರುಗಳಿರುವಲ್ಲಿ ಅವುಗಳಿಗೂ ನೀರು ಕುಡಿಲಿಕ್ಕೆ ಬೇಕು. ಮತ್ತು ಅಲ್ಲಿಂದ ವೇಸ್ಟ್ ವಾಟರ್ ಇದೆ, ಅಲ್ಲಿಂದ ಈ ವೇಸ್ಟ್ ವಾಟರ್ ಕಂಟ್ಯಾಮಿನೇಷನು ಈಗ ಆ್ಯನಿಮಲ್ ಫಾರ್ಮ್ಸಿಂದ ಬರ್ತದೆ, ಮತ್ತು ನಮ್ಮ ಹಾಸ್ಪಿಟಲ್ಸಿಂದ ಬರ್ತದೆ, ನಮ್ಮ ಮನೆಗಳಿಂದ ಬರ್ತದೆ, ಕಾರ್ಖಾನೆಯಿಂದ ಬರ್ತದೆ. ಸೊ ಇದರಿಂದ ಬೇರೆ ಬೇರೆ ರೀತಿಯ ಕಂಟ್ಯಾಮಿನೇಷನ್ ಆಗ್ತದೆ. ಈಗ ಕಾರ್ಖಾನೆಯಲ್ಲಿ ನೋಡಿದರೆ, ಕಾರ್ಖಾನೆಯಲ್ಲಿ ಬೇರೆ ಬೇರೆ ಕೆಮಿಕಲ್ಸನ್ನು ಯೂಸ್ ಮಾಡ್ಬೋದು ಅವರು. ಈಗ ಸಾಧಾರಣ ಆಟೋಮೊಬೈಲ್ ಇಂಡಸ್ಟ್ರಿ ನೋಡಿದರೆ ಅಲ್ಲಿ ಬ್ಯಾಟ್ರಿಗಳನ್ನು ಯೂಸ್ ಮಾಡ್ತಾರೆ. ಈ ಬ್ಯಾಟ್ರಿಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ನಾವು ಲೆಡ್ ಬ್ಯಾಟ್ರಿ ಅಂತ ಹೇಳ್ತೇವೆ. ಈ ಲೆಡ್ ಅಂದರೆ ಅದು ಸ್ವಲ್ಪ ಟಾಕ್ಸಿಕ್ ಮೆಟೀರಿಯಲ್, ಅದು ತುಂಬ ಕಡಿಮೆ ಪ್ರಮಾಣದಲ್ಲಿರಬೇಕು. ಅದು ಎಷ್ಟು ಇರಬೇಕು ಅಂಥೇಳಿ ಅದಕ್ಕೆಲ್ಲ ಇದಿದೆ, ಲಿಮಿಟ್ ಇದೆ. ಸೊ ಈ ರೀತಿಯಾಗಿ ಲೆಡ್, ಕ್ಯಾಡ್ಮಿಯಮ್ ಮುಂತಾದ, ಮತ್ತು ಮರ್ಕ್ಯುರಿ, ಇಂಥಾದ ಹೆವಿ ಮೆಟಲ್ಸ್ ಇದು ನೀರಿಗೆ ಸೇರಿದರೆ ನೀರು ಕಲುಷಿತವಾಗ್ತದೆ, ಅಂದರೆ ಅದರ ಟಾಕ್ಸಿಸಿಟಿ ಆಗ್ತದೆ. ಆಮೇಲೆ ಈಗ ಮನೆಯಿಂದ ನಾವು ನಮ್ಮಿಂದಲೇ ತುಂಬ ನೀರು ಇದಾಗ್ತದೆ. ಯಾಕೆಂತ ಹೇಳಿದರೆ ಈ ಚರಂಡಿ ನೀರು, ಸುವೇಜ್ ವಾಟರ್, ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾಗಿ ಆಗಬೇಕು. ಈಗ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳಿವೆ, ಸುವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಈಗ ಮುನ್ಸಿಪಾಲಿಟಿಯಲ್ಲಿ ಟ್ರೀಟ್ಮೆಂಟ್ ಆಗಬೇಕು. ಅದಕ್ಕೆ ಈಗ ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಪ್ರೈಮರಿ ಟ್ರೀಟ್ಮೆಂಟ್ ಅಂದರೆ ಅದರಲ್ಲಿರುವ ಸಾಲಿಡ್ ಮೆಟೀರಿಯಲ್ ಸೆಟ್ಲಾಗಿ, ಆಮೇಲೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂದರೆ ಅದರಲ್ಲಿರುವ ಈ ಆರ್ಗ್ಯಾನಿಕ್ ಮ್ಯಾಟರ್, ಅಂದರೆ ನಮ್ಮ ಈ ಎಲ್ಲ ವೇಸ್ಟ್, ಇದೆಲ್ಲ ದೇಹದಿಂದ ಬರುವಂಥ ವೇಸ್ಟ್, ಅಥವಾ ಬೇರೆ ಈಗ ನಮ್ಮ ಅಡುಗೆ ಮನೆಯಿಂದ ಬರುವಂಥ ವೇಸ್ಟ್, ಅದೆಲ್ಲ ಡಿಗ್ರೇಡ್ ಆಗಬೇಕಾದ್ರೆ ಅದಕ್ಕೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತಿದೆ. ಆಮೇಲೆ ಫೈನಲಿ ಅದನ್ನು ಟರ್ಷರಿ ಟ್ರೀಟ್ಮೆಂಟ್ ಅಂತಿದೆ. ಟರ್ಷರಿ ಟ್ರೀಟ್ಮೆಂಟ್ನಲ್ಲಿ ಅದರಲ್ಲಿರುವ ಈ ಕಲುಷಿತ ಬ್ಯಾಕ್ಟೀರಿಯಾ ಅದನ್ನೆಲ್ಲ ಹೋಗುವಾಗೆ ಫೈನಲಿ ಟ್ರೀಟ್ ಮಾಡಿದರೆ ಅದನ್ನು ನದಿಗೆ ಬಿಡ್ಬೋದು. ಆದರೆ ಈಗ ಪ್ರಾಬ್ಲಮ್ ಏನಂತ ಹೇಳಿದರೆ, ಹೆಚ್ಚಾದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ಸ್ವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳಿವೆ, ಆದರೆ ಅದರ ಕೆಪಾಸಿಟಿ ಸಾಕಾಗೋದಿಲ್ಲ. ಈಗ ಸಿಟಿಗಳು ಬೆಳೀತಾ ಹೋಗ್ತಾ ಇದ್ದಾರೆ, ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಆದರೆ ಈ ಪ್ಲ್ಯಾಂಟ್ನ ಕೆಪಾಸಿಟಿ ಅಷ್ಟೇ ಇದೆ. ಹಾಗಾಗಿ ಅದು ಸರಿಯಾಗಿ ಅರ್ಧ ಟ್ರೀಟ್ಮೆಂಟ್ ಆದ ನೀರು ಈ ನದಿಗಳಿಗೆ ಸೇರ್ತಾ ಇದೆ. ಹಾಗಾಗಿ ನೀರು ಕಂಟ್ಯಾಮಿನೇಷನ್. ಈಗ ಮನೆಯಿಂದ ಹೋಗುವ ಇದರಲ್ಲಿ ಕಂಟ್ಯಾಮಿನೇಷನ್ ಏನು ಅಂತ ಹೇಳಿದರೆ, ಅದು ಹೆಚ್ಚಾಗಿ ಈ ಸೂಕ್ಷ್ಮಾಣುಜೀವಿಗಳ ಇಂದ ಬರುವಂಥ ಕಂಟ್ಯಾಮಿನೇಷನ್. ಅಂದರೆ ನಮ್ಮ ದೇಹದಲ್ಲಿ ಇರುವ ಮಲದಲ್ಲಿರುವ ಬ್ಯಾಕ್ಟೀರಿಯಾ, ಮತ್ತು ಈಗ ಪ್ರಾಣಿಗಳ ಮಲದಲ್ಲಿರುವ ಬ್ಯಾಕ್ಟೀರಿಯಾ, ಇಂದ್ರ ಬ್ಯಾಕ್ಟೀರಿಯಲ್ಲಿ ತುಂಬ ಮುಖ್ಯ ಅಂತ ಹೇಳಿದರೆ, ಈಗ ಒಂದು ಸಾಲ್ಮನೆಲ್ಲಾ ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ. ಈಗ ಅಮೇರಿಕಾದಲ್ಲಿಯೂ ಇದರ ದೊಡ್ಡ ಔಟ್ಬ್ರೇಕ್ ಆಗಿದೆ. ಈಗ ನೀರುಳ್ಳಿಯಲ್ಲಿ ಸಾಲ್ಮನೆಲ್ಲಾ ಒಂದು ದೊಡ್ಡ ಇದಾಗ್ತದೆ. ಸಾಧಾರಣ 600 ಜನ ಅದು ಎಫೆಕ್ಟ್ ಆಗಿದ್ದಾರೆ. ಆಮೇಲೆ ಕೆಲವು ಇದರಿಂದ ಸ್ಟ್ರಾಬೆರಿ ಅಂಥೇಳಿ ಒಂದು ಫ್ರೂಟ್ ಇದಿದೆ, ಹಣ್ಣು, ಅದರಿಂದ ಎಷ್ಟೋ ಸಾವಿರಾರು ಜನರು ಇದಾಗಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಅದರಲ್ಲಿ ಒಂದು ರೀತಿಯ ವೈರಸ್, ಈಗ ನಮ್ಮ ಮಲದಲ್ಲಿ ಹೀಗೆ ಬ್ಯಾಕ್ಟೀರಿಯಾಗಳಿರ್ತದೆ, ವೈರಸ್ಗಳಿರ್ತವೆ. ಸೊ ಇದರಿಂದ ರೋಗ ಬರೋ ಚಾನ್ಸ್ ಇದೆ. ಆದ್ದರಿಂದ ನೀರು ಸರಿಯಾಗಿ ಟ್ರೀಟ್ ಆಗದೇ ಇದ್ದರೆ ಅದನ್ನು ಮತ್ತೆ ಈಗ ಅಗ್ರಿಕಲ್ಚರಿಗೆ ಯೂಸ್ ಮಾಡಿದರೆ, ಅಗ್ರಿಕಲ್ಚರ್ ಅಂದರೆ ಈಗ ನಾವು ಅಡುಗೆ ನಾವು ಹೆಚ್ಚಾಗಿ ಬೇಯಿಸಿದ ಪದಾರ್ಥವನ್ನೇ ತಿಂತೇವೆ. ಬೇಯಿಸದೇ ಇರುವಂಥದ್ದು ಈಗ ಹಣ್ಣುಗಳು ಅಥವಾ ನಾವು ಸಲಾಡ್ ಅಂಥದ್ದೆಲ್ಲ ತೊಳೆಯುವಾಗ ಅದಕ್ಕೆ ಶುದ್ಧ ನೀರು ಬೇಕಾಗ್ತದೆ.
ಇಲ್ಲದಿದ್ದರೆ ಅದನ್ನು ನಾವು ಹಾಗೆ ತಿಂತೇವೆ, ಬೇಯಿಸದೇ ತಿಂತೇವೆ. ಅಂಥದ್ದು ತುಂಬ ಶುದ್ಧ ನೀರು ಬೇಕದಕ್ಕೆ. ಸೊ ಈಗ ನಮಗೆ ಶುದ್ಧ ನೀರು ಅಥವಾ ಅಶುದ್ಧ ನೀರು ಅಂದರೆ ಅದನ್ನು ಹೇಗೆ ವ್ಯತ್ಯಾಸ ಮಾಡೋದು, ಮತ್ತು ಎಲ್ಲಿ ಶುದ್ಧ ನೀರು, ಈಗ ಎಲ್ಲ ಕಡೆ ಶುದ್ಧ ನೀರು ನಾವು ಕುಡಿಯುವ ನೀರೇ ಎಲ್ಲ ಕಡೆ ಸಿಗಬೇಕು ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಈಗ ನಾವು ಈಗ ದೊಡ್ಡ ಫಾರ್ಮಿಗೆ ಹೋದರೆ, ಈಗ ಅಲ್ಲಿ ಇದು ಬೆಳೀತಾ ಇದ್ದಾರೆ, ಯಾವುದು ಈ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ, ಅವರಿಗೆ ಹಣ್ಣನ್ನು ತುಳಿಬೇಕಾದರೆ ಫಾರ್ಮ್ನಲ್ಲಿ ಅಲ್ಲಿ ಕುಡಿಯೋ ನೀರು ಸಾಕಷ್ಟು ಪ್ರಮಾಣದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಮನುಷ್ಯನ ಆರೋಗ್ಯಕ್ಕೆ ಕೆಡದಂತೆ ಇರುವಂತಹ ರೀತಿಯಲ್ಲಿ ಅದು ಇರಬೇಕು. ಅದಕ್ಕೋಸ್ಕರ ಈಗ ನಮ್ಮ ಇದರಲ್ಲಿ ಇಂಟರ್ನ್ಯಾಷನಲ್ ಇದಕ್ಕೆ ಸ್ಟ್ಯಾಂಡರ್ಡ್ ಎಲ್ಲ ಮಾಡುವಂಥದ್ದು ಇದು ಆಹಾರಕ್ಕೆ ಮತ್ತು ನೀರಿಗೆ ಸಹ ಕೋಡೆಕ್ಸ್ ಎಲಿಮೆಂಟಾರಿಯಸ್ ಕಮಿಷನ್ ಅಂತ ಹೇಳಿ, ಇದು WHO FAO ಬಾಡಿ, ಅವರು ಇದು ನೀರಿನ ಬಗ್ಗೆ ಇದು ಮಾಡಿದ್ದಾರೆ. ಅಲ್ಲಿ ಅದು 2 ರೀತಿ ಇದೆ. ಒಂದು ಡ್ರಿಂಕಿಂಗ್ ವಾಟರ್ ಅಂದರೆ ಅದು ತುಂಬ ಹೈ ಲೆವೆಲ್, ಯಾಕಂದರೆ ಅದು ನಾವು ಡೈರೆಕ್ಟಾಗಿ ಕುಡಿಯುವಂಥ ನೀರು, ಅದರ ಗುಣಮಟ್ಟ ತುಂಬ ಹೈ ಇರಬೇಕಾಗ್ತದೆ. ಆಮೇಲೆ ಸೆಕೆಂಡ್ ಗ್ರೇಡಲ್ಲಿ ಈ ಕ್ಲೀನ್ ವಾಟರ್ ಅಂತ ಹೇಳ್ತಾರೆ, ಅದನ್ನು ಕುಡಿಯುವ ರೀತಿಗೆ ಸಾಧ್ಯ ಇಲ್ಲ, ಅದನ್ನು ಡೈರೆಕ್ಟಾಗಿ ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ಕೆಲವುದಕ್ಕೆ ಉಪಯೋಗಿಸ್ಬೋದು. ಈಗ ನಾವು ಫಾರ್ ಎಕ್ಸಾಂಪಲ್ ಈ ಹಣ್ಣುಗಳನ್ನು ತೊಳಿಲಿಕ್ಕೆ, ಅಥವಾ ಈಗ ದೋಣಿಯಲ್ಲಿ ಮೀನನ್ನು ತೊಳಿಲಿಕ್ಕೆ, ಅಥವಾ ಈಗ ಮೀನು ದಡಕ್ಕೆ ಬಂದ ಕೂಡಲೇ ಈಗ ಲ್ಯಾಂಡಿಂಗ್ ಸೆಂಟರ್ ಅಂತ ಹೇಳ್ತೇವೆ, ಅಲ್ಲಿ ಆ ದಡದಲ್ಲಿ ಅದನ್ನು ತೊಳಿಬೇಕಾಗ್ತದೆ. ಅದನ್ನು ತೊಳಿಬೇಕಾದರೆ ಯಾವ ಗುಣಮಟ್ಟ ಇರಬೇಕು, ಅದು ಕಲುಷಿತ ನೀರಲ್ಲಿ ಮಾಡಿದರೆ ಅದು ಹಾನಿ. ಅದಕ್ಕೋಸ್ಕರ ಅದಕ್ಕೆ ಒಂದು ಕ್ಲೀನ್ ವಾಟರ್, ಅಲ್ಲಿ ಕುಡಿಯುವ ನೀರು ಸಿಗುವ ಸಾಧ್ಯತೆ ಕಡಿಮೆ, ಯಾಕಂದರೆ ಅದು ಸಮುದ್ರ ದಡದಲ್ಲಿರ್ತದೆ ಅಥವಾ ಈ ನದಿಯ ಇದರಲ್ಲಿರ್ತದೆ. ಸೊ ಅಲ್ಲಿ ಈ ರೀತಿಯ ಒಂದೊಂದು ಕ್ಲೀನ್ ವಾಟರ್ ಅಂತ ಹೇಳಿ, ಸೊ ಅದಕ್ಕೆ ಕೋಡೆಕ್ಸ್ನಲ್ಲಿ ಸಹ ಈಗ ಅದೊಂದು ಟರ್ಮಿನಾಲಜಿ ಇದೆ, ಕ್ಲೀನ್ ವಾಟರ್, ಇದಕ್ಕೆ ಉಪಯೋಗಿಸ್ಬೋದು. ಆದರೆ ಅದು ಸಹ ಮನುಷ್ಯನ ಆರೋಗ್ಯಕ್ಕೆ ಹಾನಿ ತರಬಾರ್ದು. ಆದರೆ ಕುಡಿಯುವ ನೀರಿನ ಮಟ್ಟ ಇಲ್ಲ ಅದರಲ್ಲಿ, ಅದನ್ನು ಡೈರೆಕ್ಟಾಗಿ ಕುಡಿಲಿಕ್ಕೆ ಆಗೋದಿಲ್ಲ. ಈಗ ಡೈರೆಕ್ಟಾಗಿ ಕುಡಿಲಿಕ್ಕೆ ಯಾವ ರೀತಿಯ ನೀರನ್ನು ಉಪಯೋಗಿಸ್ಬೋದು ಅಂತ ಹೇಳಿ, ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಈಗ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅವ್ರದ್ದು ಸ್ಟ್ಯಾಂಡರ್ಡ್ಗಳಿದೆ. ಅವರು ಎಲ್ಲ ಆಹಾರಕ್ಕೆ ನೀರಿಗೆ ಸಹ ಎಲ್ಲ ಅವರು ಇದು ಮಾಡ್ತಾ ಇದ್ದಾರೆ. ಅಂದರೆ ಅವರಲ್ಲಿ ಸಹ ಈಗ ಜನರಲಾಗಿ ಅವ್ರು ಏನು ಹೇಳೋದಂತ ಹೇಳಿದರೆ, ಕುಡಿಯುವ ನೀರಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಹೇಳಿದ ಅದನ್ನೇ ಎಲ್ಲ ದೇಶಗಳು ಅಳವಡಿಸಿಕೊಂಡಿದ್ದೇವೆ. ಅದರಲ್ಲಿ ಈಗ ಮೇನ್ಲಿ ನೋಡುವುದಂತ ಹೇಳಿದರೆ, ಈಗ ಮಲದ ಇದೆ ಬ್ಯಾಕ್ಟೀರಿಯಾ, ಮಲದಿಂದ ಬರುವಂಥ ಬ್ಯಾಕ್ಟೀರಿಯಾ ಇದೆ ಅಂಥೇಳಿ ಅದನ್ನು ಪರೀಕ್ಷೆ ಮಾಡೋದು. ಅಂದರೆ ಅದಕ್ಕೆ ಒಂದು ಎಸ್ಕರಿಷಿಯಾ ಕೋಲೈ ಅಂತ ಹೇಳ್ತಾರೆ, ಒಂದು ಬ್ಯಾಕ್ಟೀರಿಯಾ. ಇದು ನಮ್ಮ ಮಲದಲ್ಲಿ ನಮ್ಮ ಮಲದಲ್ಲಿಯೂ ಅಥವಾ ಪ್ರಾಣಿಗಳ ಮಲದಲ್ಲೆಲ್ಲ ಇರ್ತದೆ. ಸೊ ಈ ರೀತಿಯಾಗಿ ಮಲದ ಕಂಟ್ಯಾಮಿನೇಷನ್ ಇದ್ದರೆ ಈ ಬ್ಯಾಕ್ಟೀರಿಯಾವನ್ನು ಡಿಟೆಕ್ಟ್ ಮಾಡಿದರೆ ಅದು ಅದರಲ್ಲಿ ಇರಬಾರ್ದು, ಅದರ ನೀರಿನಲ್ಲಿ, ಕುಡಿಯುವ ನೀರಿನಲ್ಲಿ ಇರಬಾರ್ದು ಅಂಥೇಳಿ ಸ್ಟ್ಯಾಂಡರ್ಡ್ ಇದೆ. ಇದು ಎಲ್ಲ ಕಡೆಯಲ್ಲೂ ಇದೆ ಒಂದೇ ರೀತಿ. WHO ಹೇಳಿದೆ, ನಮ್ಮ FSSAಯಲ್ಲಿಯೂ ಇದೇ ರೀತಿ ಸ್ಟ್ಯಾಂಡರ್ಡ್ ಇದೆ. ಈ ಎಸ್ಕರಿಷಿಯಾ ಕೋಲೈ 0 ಇರಬೇಕು, ಅಂದರೆ ಈ ಮಲದಿಂದ ಬರೋ ಬ್ಯಾಕ್ಟೀರಿಯಾ 0. ಅದು ಯಾಕೆ ಅಂತ ಹೇಳಿದರೆ, ಇದನ್ನೊಂದು ಇಂಡಿಕೇಟರ್ ಅಂತ ಹೇಳಿ, ಅದೊಂದು ಸೂಚಕ ಅಷ್ಟೇ. ಈಗ ನಾವು ಬೇರೆ ಬೇರೆ ರೀತಿಯ ಬ್ಯಾಕ್ಟೀರಿಯಾಗಳು ಮಲದ ಮೂಲಕ ಹರಡ್ಬೋದು. ಕೊಲೆರಾ ಇರ್ತದೆ, ಈ ಟೈಫಾಯ್ಡ್ ಬರ್ತದೆ, ಆಮೇಲೆ ಹೀಗೆ ಈ ಹೆಪಟೈಟಿಸ್ ಅಂಥೇಳಿ, ಈ ಲಿವರ್ ಇದು ಎಂಥದ್ದು ಇದಿರ್ತದೆ, ಎಲ್ಲೋ ಇದು ಆಗ್ತದಲ್ಲ, ಹೆಪಟೈಟಿಸ್, ಜಾಂಡೀಸ್ ಬರುವಂಥದ್ದು. ಆ ರೀತಿ ಬೇರೆ ಬೇರೆ ರೋಗ ತರುವಂಥ ಇದು ಬ್ಯಾಕ್ಟೀರಿಯಾ, ವೈರಸ್, ಮತ್ತು ನೋರೋ ವೈರಸ್ ಅಂತ ಈಗ ತುಂಬ ಅದು ಬರ್ತಾಯಿದೆ, ವಾಂತಿ ಇದೆಲ್ಲ ಆಗ್ತದೆ. ಇದೆಲ್ಲ ಮಲದ ಮೂಲಕ ಹರಡುವಂಥದ್ದು. ಆದರೆ ನಾವು ನೀರನ್ನು ತಗೊಂಡು ಎಲ್ಲದಕ್ಕೂ ಟೆಸ್ಟ್ ಮಾಡಲಿಕ್ಕೆ ಆದರೆ ತುಂಬ ಇದಾಗ್ತದೆ, ಯಾಕಂದರೆ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಲ್ಯಾಬಾರ್ಟ್ರಿ ಇದು ಬೇಕಾಗ್ತದೆ, ಮತ್ತು ಅದಕ್ಕೂ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಯೂಸ್ ಮಾಡಬೇಕಾಗ್ತದೆ. ಪ್ರತಿಯೊಂದನ್ನು ಟೆಸ್ಟ್ ಮಾಡುವ ಬದಲು ಯಾವುದಾದ್ರು ಒಂದು ಸೂಚಕ ಇದ್ದರೆ ಆ ಸೂಚಕವನ್ನು ನೋಡಿ ಅದು ಸರಿ ಇದ್ದರೆ ಬಾಕಿದ್ದೆಲ್ಲ ಸರಿ ಇದೆ ಅಂತ ಹೇಳಿ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಮಲದ ಕಂಟ್ಯಾಮಿನೇಷನನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಕೋಲೈ ಸ್ಟ್ಯಾಂಡರ್ಡ್ ಇದೆ. ಕೋಲೈ ನೀರಿನಲ್ಲಿ ಇರಬಾರ್ದು, ಕುಡಿಯುವ ನೀರಿನಲ್ಲಿ ಕೋಲೈ ಇರಬಾರ್ದು ಅಂಥೇಳಿ ಸ್ಟ್ಯಾಂಡರ್ಡ್ ಇದೆ, ನಮ್ಮ FSSAಯಲ್ಲೂ ಇದೆ. ಸೊ ಈಗ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ಈಗ ಬಾಟ್ಲ್ ವಾಟರ್ ಅಂಗಡಿಯಲ್ಲಿ ಸಿಗ್ತದೆ, ಅದನ್ನು ನೋಡಿದರೆ ಸಹ ಅದರಲ್ಲಿ ಈ ರೀತಿಯಾಗಿ ಕೋಲೈ ಇರಬಾರ್ದು. ಅದು ಮತ್ತು ಅದರಲ್ಲಿ ಜನರಲ್ ಬ್ಯಾಕ್ಟೀರಿಯಾ ಸಹ, ಯಾಕಂದರೆ ಬರೀ ಕೋಲೈ ಮಾತ್ರ ಅಲ್ಲ, ಬೇರೆ ಅದರ ಗುಣಮಟ್ಟ ಸಹ ಚೆನ್ನಾಗಿರಬೇಕಾದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಲೆವೆಲ್ಗಳು ತುಂಬ ಕಡಿಮೆ ಇರಬೇಕು. ಸೊ ಅದಕ್ಕೂ ಸ್ಟ್ಯಾಂಡರ್ಡ್ ಇದೆ, ಯಾಕಂದರೆ ಅದರಲ್ಲಿ 100ಕ್ಕಿಂತಲೂ ಕಡಿಮೆ ಟೋಟಲ್ ಬ್ಯಾಕ್ಟೀರಿಯಾ ಇರ್ಬೋದು ಅಂಥೇಳಿ ಕುಡಿಯುವ ನೀರಿನಲ್ಲಿ.
ಹೌದು. ಈಗ ಅದರಲ್ಲಿ ಸಹ ಈಗ ಲವಣ ಹೆವಿ ಮೆಟಲ್ಸ್ ಅಂದರೆ ಈಗ ಕ್ಯಾಡ್ಮಿಯಮ್, ಲೆಡ್, ಮರ್ಕ್ಯುರಿ ಇಂಥದ್ದೆಲ್ಲ ಮೇನ್ಲಿ ಇಂಡಸ್ಟ್ರಿ ವೇಸ್ಟ್ ವಾಟರಿಂದ ಬರ್ತದೆ. ಅದನ್ನು ಸಹ ಲ್ಯಾಬಾರ್ಟ್ರಿಯಲ್ಲಿ ಅದಕ್ಕೆಲ್ಲ ಲಿಮಿಟ್ ಇದೆ. ಈಗ ನಾವು FSSAಯಲ್ಲಿ ಸ್ಟ್ಯಾಂಡರ್ಡ್ ನೋಡಿದರೆ ಅಲ್ಲಿ ಹೇಳ್ತಾ ಇದ್ದಾರೆ ಈಗ ಲೆಡ್ ಎಷ್ಟು ಮೈಕ್ರೋಗ್ರಾಮಿಗಿಂತ ಕಡಿಮೆ ಇರಬೇಕು, ಜಿಂಕ್ ಎಷ್ಟು ಇರ್ಬೋದು. ಸೊ ಆ ರೀತಿಯ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಮೆಷಿನ್ಗಳಿವೆ. ಈಗ ನಮ್ಮ ಲ್ಯಾಬಾರ್ಟ್ರಿಯಲ್ಲಿಯೂ ಕೆಲವು ಮೆಷಿನ್ಗಳಿವೆ. ಈ ಮೆಷಿನ್ನ ಮೂಲಕ ಅದರಲ್ಲಿ ಎಷ್ಟು ಲಿಮಿಟ್ ಇದೆ ನೋಡ್ಬೋದು. ಹಾಗೆ ಕೆಲವು ಈಗ ಆದರೆ ಸಾಧಾರಣ ಈ ಕೆಮಿಕಲ್ ಪ್ಯಾರಾಮೀಟರ್ಸ್ ನೋಡಿದರೆ ಒಂದು 60 ಪ್ಯಾರಾಮೀಟರ್ಗಳಿವೆ. ಆದರೆ 60 ಎಲ್ಲೂ ಟೆಸ್ಟ್ ಮಾಡಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ. ಯಾಕಂದರೆ ನಾವು ಅದನ್ನು ಈಗ ನಾವು ಸಂಶಯದ ಮೇಲೆ ಮಾಡಬೇಕು. ಈಗ ನಾವು ಸಾಧಾರಣ ಈಗ ಎಲ್ಲಿಂದ ನೀರು ನಾವು ಇದು ಮಾಡಿದ್ದೇವೆ ಅದನ್ನು ಈಗ ಬೇಕಾದರೆ ಈಗ ಬೋರ್ವೆಲ್ ಮಾಡಿದಾಗ ಒಮ್ಮೆ ಫಸ್ಟ್ ಟೈಮ್ ಒಮ್ಮೆ ಟೆಸ್ಟ್ ಮಾಡ್ಬೋದು, ಎಲ್ಲ ಪ್ಯಾರಾಮೀಟ್ರ್ ಟೆಸ್ಟ್ ಮಾಡ್ಬೋದು. ಅದರಲ್ಲಿ ಟೆಸ್ಟ್ ಮಾಡಿ ಯಾವುದಾದ್ರೂ ಒಂದಕ್ಕೆ ಏನೋ ಸಂಶಯ ಇದ್ದರೆ ಇದರಲ್ಲಿ ಅಂದರೆ ಯಾಕಂದರೆ ಈಗ ಬೋರ್ವೆಲ್ ತುಂಬ ಆಳದಿಂದ ಬರುವ ನೀರು, ಅಲ್ಲಿ ಕಂಟ್ಯಾಮಿನೇಷನ್ ಇರುವುದಿಲ್ಲ, ಮಲದ ಕಂಟ್ಯಾಮಿನೇಷನ್ ಇರುವುದಿಲ್ಲ, ಇಂಡಸ್ಟ್ರಿ ಕಂಟ್ಯಾಮಿನೇಷನ್ ಇರುವುದಿಲ್ಲ. ಆದರೆ ಅಲ್ಲಿ ಇದು ಮಣ್ಣಿನಲ್ಲಿರುವಂತಹ ಈ ಲವಣಗಳು ಇರ್ತದೆ. ಈಗ ಕೆಲವು ಕಡೆಯಲ್ಲಿ ಆರ್ಸೆನಿಕ್ ಅಂತ ಹೇಳಿದೆ. ಈಗ ವೆಸ್ಟ್ ಬೆಂಗಾಲಲ್ಲಿ, ಬಾಂಗ್ಲಾದೇಶದಲ್ಲಿ ಅಲ್ಲೆಲ್ಲ ಕುಡಿಯುವ ನೀರಿನಲ್ಲಿ ಸಹ ಆರ್ಸೆನಿಕ್, ಯಾಕಂದರೆ ಅದು ತುಂಬ ಆಳ ಹೋಗಿದೆ. ಅದು ಆ ರೀತಿಯಾಗಿ ಯಾವುದ್ರ ಬಗ್ಗೆ ನಮಗೆ ಸಂಶಯ ಇದೆಯಾ ಅದನ್ನು ಮಾತ್ರ ಟೆಸ್ಟ್ ಮಾಡ್ಬೋದು. ಮತ್ತು ಈಗ ಹತ್ತಿರ ಯಾವುದಾದ್ರು ಇಂಡಸ್ಟ್ರಿಗಳಿದ್ದರೆ ಆ ಇಂಡಸ್ಟ್ರಿಯಿಂದ ಯಾವುದೆಲ್ಲ ಬರುವಂಥ ಸಾಧ್ಯತೆ ಇದೆ ಅಂತ ನೋಡಿ ಅದರ ಪ್ರಕಾರ ಅದರ ಕ್ಯಾಡ್ಮಿಯಮ್ ಇದೆಯಾ, ಜಿಂಕ್ ಇದೆಯಾ, ಇದು ಲೆಡ್ ಇದೆಯಾ, ಅಲ್ಯೂಮಿನಿಯಂ ಇದೆಯಾ, ಆ ರೀತಿಯಾಗಿ ನೋಡಿ ಅದರ ರೀತಿಯಲ್ಲಿ ಪರೀಕ್ಷೆ ಮಾಡ್ಬೋದು. ಆದರೆ ಈ ಲವಣಗಳ ಬಗ್ಗೆ ಸುಮಾರು ಲಿಸ್ಟ್ ತುಂಬ ಇದೆ. ಅದರಲ್ಲಿ ಬೇಕಾದರೆ ಒಮ್ಮೆ ಎಲ್ಲವನ್ನು ನೋಡಿಕೊಂಡು ಆಮೇಲೆ ಯಾವುದರಲ್ಲಿ ಸಾಧಾರಣ ಹೆಚ್ಚಿದೆ ಇದಕ್ಕೊಂದು ಸಾಧಾರಣ ಒಂದು ರಿಸ್ಕ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ. ಸೊ ರಿಸ್ಕ್ ಅಸೆಸ್ಮೆಂಟ್ ಅಂದರೆ ಶುರುವಿಗೊಮ್ಮೆ ಎಲ್ಲ ಮಾಡಿ ನೋಡೋದು. ಇದರಲ್ಲಿ ಯಾವುದಾದ್ರೂ ಇದು ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಹೇಳಿದರೆ ಅದನ್ನು ಸ್ವಲ್ಪ ಜಾಸ್ತಿ ಇದು ಪ್ರಮಾಣದಲ್ಲಿ ಟೆಸ್ಟ್ ಮಾಡಿ ಹೌದು ಮತ್ತು ಪುನಃ ಆ ಅಂಶವನ್ನು ಟೆಸ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಲವಣದ ಬಗ್ಗೆ ಸಹ ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ. ಈಗ ನಮ್ಮ ಇದರಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದ ಈ ಬಯೋಲಾಜಿಕಲ್ ಸೈನ್ಸ್ ಸೆಂಟರ್ನಲ್ಲಿ ನೀರಿನ ಟೆಸ್ಟ್ ಮಾಡ್ತೇವೆ. ಇದರಲ್ಲಿ ಈಗ ಮೈಕ್ರೋಬಯಾಲಜಿ ಟೆಸ್ಟ್ ಮಾಡ್ತೇವೆ ಮತ್ತು ಇದು ಕೆಮಿಕಲ್ ಟೆಸ್ಟ್ ಸಹ ಮಾಡ್ತೇವೆ. ಯಾರಾದರೂ ನೀರು ಬೇಕಂತ ಹೇಳಿದರೆ, ಯಾಕಂದರೆ ಒಮ್ಮೆ ಫೋನ್ ಮಾಡಿ ಬರೋದು ಒಳ್ಳೆಯದು. ಯಾಕಂದರೆ ನಾವು ಅದಕ್ಕೆ ಕರೆಕ್ಟಾಗಿ ಹೇಗೆ ಸ್ಯಾಂಪಲ್ ಕಲೆಕ್ಟ್ ಮಾಡೋದು. ಯಾಕಂದರೆ ಈ ಮೈಕ್ರೋಬಯಾಲಜಿ ಟೆಸ್ಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಪ್ರೇಟ್ ಬಾಟ್ಲ್ ಬೇಕು. ಯಾಕಂದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇಲ್ಲದ ಸ್ಟರೈಲ್ ಬಾಟ್ಲ್ ಅಂತ ಹೇಳ್ತೇವೆ. ಅಂದರೆ ಅದರಲ್ಲಿ ಯಾವುದು ಬ್ಯಾಕ್ಟೀರಿಯಾ ಇಲ್ಲ, ಆ ರೀತಿ ಒಂದು ಸ್ಟರೈಲ್ ಬಾಟ್ಲಲ್ಲಿ ನೀರು ಕಲೆಕ್ಟ್ ಮಾಡಬೇಕಾಗ್ತದೆ. ಮತ್ತು ಕೆಮಿಕಲ್ ಮಾಡಬೇಕಾದ್ರೆ ನಿಮಗೆ ಯಾವ್ಯಾವ ಟೆಸ್ಟ್ ಬೇಕು, ಅದಕ್ಕೆ ಯಾವ್ಯಾವ ಎಷ್ಟು ನೀರು ಬೇಕು ಅಂಥೇಳಿ ಹೇಳ್ಬೋದು. ಈಗ ಯಾರಿಗಾದರೂ ಟೆಸ್ಟ್ ಬೇಕು ಅಂಥೇಳಿ ಫೋನ್ ಮಾಡಿದರೆ ನಾವು ಇಲ್ಲಿಂದ ಬಾಟ್ಲ್ ಕೊಡ್ಬೋದು, ಅಥವಾ ನೀವು ಎಷ್ಟು ನೀರು ತರ್ಬೋದು ಮತ್ತು ಹೇಗೆ ಯಾವ ರೀತಿ ಕಲೆಕ್ಟ್ ಮಾಡ್ಬೋದು. ಈಗ ಬರೀ ಲವಣ ಟೆಸ್ಟ್ ಅಂತ ಹೇಳಿದರೆ ಯಾವ್ದಾದ್ರು ಒಂದು ಕ್ಲೀನ್ ಬಾಟ್ಲ್ನಲ್ಲಿ ತಂದರೂ ಆಗ್ತದೆ. ಯಾಕಂದರೆ ಇದು ಕಲೆಕ್ಟ್ ಮಾಡೋದು ತುಂಬ ಮುಖ್ಯ. ಯಾಕಂತ ಹೇಳಿದರೆ ಈ ಬಾಟ್ಲ್ನಲ್ಲಿ ಏನಾದರೂ ಕಂಟ್ಯಾಮಿನೇಷನ್ ಇದ್ದರೆ ನಿಮ್ಮ ನೀರು ಒಳ್ಳೆಯದಿರ್ಬೋದು, ಆದರೆ ಬಾಟ್ಲಿಂದ ಕಂಟ್ಯಾಮಿನೇಷನ್ ಬರೋ ಚಾನ್ಸ್ ಇದೆ. ಆದ್ದರಿಂದ ಸ್ಯಾಂಪಲ್ ಕಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅದನ್ನು ಅಡ್ವೈಸ್ ಇಲ್ಲಿ ಕೊಡ್ತಾರೆ, ಹೇಗೆ ಕಲೆಕ್ಟ್ ಮಾಡಿ ಎಷ್ಟು ನೀರು ತರಬೇಕು ಅಂಥೇಳಿ. ಮತ್ತು ಇಲ್ಲಿ ತಂದರೆ ಅದನ್ನು ಇಲ್ಲಿ ರೆಡಿ ಮಾಡಿರ್ತಾರೆ ಎಲ್ಲ. ಈಗ ಮೈಕ್ರೋಬಯಾಲಜಿ ಟೆಸ್ಟ್ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಮೀಡಿಯಾ ಎಲ್ಲ ರೆಡಿ ಇರಬೇಕು. ಯಾಕಂದ್ರೆ ನೀರು ತಂದು ಇಲ್ಲಿ ಪುನಃ ಇಡಬಾರ್ದು. ಇಟ್ಟರೆ ಅದರಲ್ಲಿ ಅದರ ವೃದ್ಧಿ ಆಗ್ಬೋದು. ಯಾಕಂದ್ರೆ ನಾವು ಅದರ ಲೆವೆಲ್ ನೋಡ್ತೇವೆ, ಅದನ್ನು ಇದೆಯಾ ಇಲ್ವಾ. ಅಥವಾ ಈಗ ಬ್ಯಾಕ್ಟೀರಿಯಾದಲ್ಲಿ ಈಗ 100ಗಿಂತ ಕಡಿಮೆ ಅಂತ ಹೇಳಿದರೆ ಆ್ಯಕ್ಚುಲಿ ನೀವು ಕಲೆಕ್ಟ್ ಮಾಡುವಾಗ 100 ಇರ್ಬೋದು, ಆದರೆ ಇಲ್ಲಿ ತಂದ ಮೇಲೆ ನಾವು ಇಟ್ಟರೆ ಅದು 100ಗಿಂತ ಜಾಸ್ತಿ ಆಗ್ಬೋದು. ಆದ್ದರಿಂದ ಅದನ್ನು ತಂದ ಕೂಡಲೇ ಟೆಸ್ಟ್ ಮಾಡೋದು ತುಂಬ ಮುಖ್ಯ. ಹಾಗಾದ್ದರಿಂದ ಯಾವುದಾದ್ರೂ ಫೋನ್ ಮಾಡಿದರೆ ಇಲ್ಲಿ ಎಲ್ಲ ರೆಡಿ ಮಾಡಿ ಮತ್ತು ನೀರನ್ನು ಬೇಕಾದ ರೀತಿಯಲ್ಲಿ ಪರೀಕ್ಷೆ ಮಾಡ್ಬೋದು. ಈಗ ಮೈಕ್ರೋಬಯಾಲಜಿ ಅಥವಾ ಅಂದರೆ ನಿಮಗೆ ಯಾವ್ಯಾವ ಸಂಶಯ ಇದೆ, ಇದು ಅದರ ಕೆಲವರಿಗೆ ಕಂಟ್ಯಾಮಿನೇಷನ್ ಅಂದರೆ ಹತ್ತಿರದಲ್ಲಿ ಈಗ ಸೋಕ್ ಪಿಟ್ಟಿದೆ ಅಥವಾ ಸುವೇಜ್ ಹತ್ತಿರ ಇದೆ, ಆ ರೀತಿ ಡೌಟ್ನಲ್ಲಿ ಕೆಲವರು ಹೇಳ್ತಾರೆ. ಅಥವಾ ಗದ್ದೆಗಳಿದೆ, ಏನಾದರೂ ಫಾರ್ಮ್ ಇದೆ, ಪೆಸ್ಟಿಸೈಡ್ ಉಂಟಾ ಅಂಥೇಳಿ. ಈ ಪೆಸ್ಟಿಸೈಡಿಗೆ ಸಹ ಎಲ್ಲ ಸ್ಟ್ಯಾಂಡರ್ಡ್ ಇದೆ. ಅಲ್ಲಿ ಯಾವ್ಯಾವ ಪೆಸ್ಟಿಸೈಡಲ್ಲಿ ಎಷ್ಟು ಇರ್ಬೋದು ನೀರಿನಲ್ಲಿ. ಯಾಕಂದರೆ ಪೆಸ್ಟಿಸೈಡ್ ಕಂಟ್ಯಾಮಿನೇಷನ್ನು ಇದು ಸ್ವಲ್ಪ, ಯಾಕಂದರೆ ಈಗ ಅಗ್ರಿಕಲ್ಚರ್ ಡೆವಲಪ್ ಆದ ಹಾಗೆ ಪೆಸ್ಟಿಸೈಡ್ ಯೂಸ್ಗಳು ಸಹ ಜಾಸ್ತಿ ಆಗ್ತಾಯಿದೆ.
ಅದು ನೀರನ್ನು ಸೇರುವುದರಿಂದ ಅದನ್ನು ಸಹ ಪರೀಕ್ಷೆ ಮಾಡಬೇಕಾಗ್ತದೆ. ಸೊ ಯಾವುದಕ್ಕೆ ಬೇಕಂತ ಹೇಳಿ ಅದರ ರೀತಿಯಲ್ಲಿ ಪರೀಕ್ಷೆ ಮಾಡ್ಬೋದು. ನಿಮ್ಮ ಸಂಶಯದ ಮೇಲೆ ಆ ರೀತಿ ಯಾವುದಾದ್ರು ಅದಕ್ಕೆ ಬೇಕು ಅಂತ ಹೇಳಿ ಅದರ ಪರೀಕ್ಷೆ ಮಾಡ್ಬೋದು. ಹೌದು, ಅದೇ ಈಗ ಬ್ಯಾಕ್ಟೀರಿಯಾ ಆಗಲಿ ಅಥವಾ ಲವಣ ಆಗಲಿ ಎರಡು ಸಹ ಬರೀ ಕಣ್ಣಲ್ಲಿ ನೋಡೋದು. ನೀರು ಶುದ್ಧ ಇರ್ಬೋದು, ಅಂದರೆ ಬರೀ ಟ್ರಾನ್ಸ್ಪರೆಂಟ್, ಇದು ಭಾರಿ ಒಳ್ಳೆ ನೀರು ಅಂತ ಹೇಳ್ಬೋದು. ಆದರೆ ಪರೀಕ್ಷೆ ಮಾಡಿದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಲವಣ ಇರ್ಬೋದು. ಸೊ ಅದರಿಂದ ಪರೀಕ್ಷೆ ಮಾಡುವುದು ತುಂಬ ಮುಖ್ಯ, ಬರೀ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಕೆಲವು ರೀತಿಯಲ್ಲಿ ಈಗ ಫೀಲ್ಡ್ ಟೆಸ್ಟಿಗೆ, ಆದರೆ ಅದು ಕುಡಿಯುವ ನೀರಿಗೆ ಸಾಧ್ಯ ಇಲ್ಲ. ಬೇರೆ ಈಗ ಇಂಡಸ್ಟ್ರಿ ಲೆವೆಲ್, ಈಗ ನಾವು ಈಗ ಜಲಕೃಷಿ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಜಲಕೃಷಿ ಮಾಡಲಿಕ್ಕೂ ನೀರು ಬೇಕು. ಹಾಗೆ ಜಲಕೃಷಿ ಮಾಡುವ ನೀರು ಅಲ್ಲಿ ಸಹ ಲವಣ ಅಂಶ ಜಾಸ್ತಿ ಇದ್ದರೆ ಅದು ಮತ್ತೆ ಮೀನಿಗೆ ಸೇರಿ ಅದು ಸಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಜಲಕೃಷಿ ಮಾಡೋ ನೀರು ಯಾವ ಗುಣಮಟ್ಟ ಇರಬೇಕು ಅಂತೇಳಿ ಅದಕ್ಕೂ ಲಿಮಿಟ್ಸ್ ಇದೆ. ಸೊ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಕೆಲವು ಫೀಲ್ಡ್ ಲೆವೆಲ್ ಕಿಟ್ ಇದೆ. ಅದನ್ನು ಸಾಧಾರಣ ಅಲ್ಲಿ ಈಗ ನಾವು pH ಟೆಸ್ಟ್ ಮಾಡಿದ ಹಾಗೆ ನೀರಿಗೆ ಅದನ್ನು ಹಾಕಿ ಅದರಲ್ಲಿ ಉಂಟಾ ಅಂಥೇಳಿ ನೋಡ್ಬೋದು. ಆದರೆ ಅದರ ಸೆನ್ಸಿಟಿವಿಟಿ ಕಡಿಮೆ. ಸೊ ಅದು ಕುಡಿಯೋ ನೀರಿಗೆ ಸಹ ಆಗೋದಿಲ್ಲ. ಆದರೆ ಕೆಲವು ಇದಕ್ಕೆ ಈಗ ಅಗ್ರಿಕಲ್ಚರ್ ಇದರಲ್ಲಿ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಸೊ ಆ ರೀತಿ ಈಗ ಅದಕ್ಕೆ ತುಂಬ ಒತ್ತು ಈಗ ಕೊಡ್ತಾ ಇದ್ದಾರೆ ವಿಜ್ಞಾನಿಗಳು ಸಹ. ಯಾಕಂದರೆ ಆದಷ್ಟು ಫೀಲ್ಡ್ ಲೆವೆಲ್ನಲ್ಲಿ ಇಂಥ ಫೆಸಿಲಿಟಿ ಇರಬೇಕು. ಯಾಕಂದರೆ ಜನರಿಗೆ ಡೌಟ್ ಇದ್ದರೆ ಅಲ್ಲೇ ಫೀಲ್ಡ್ನಲ್ಲೇ ನೋಡಿ ಇದು ಒಳ್ಳೆಯದುಂಟಾ ಇಲ್ವಾ ಅಂಥೇಳಿ ಅವರು ಒಂದು ಕನ್ಕ್ಲೂಷನ್ ಬರ್ಬೋದು ಅಂತ ಹೇಳಿಕೊಂಡು. ಹೌದು, ಈಗ ಈ ಎಷ್ಟೋ ಮೆಷಿನ್ಗಳಿವೆ ಮಾರ್ಕೆಟ್ನಲ್ಲಿ ನೀರು ಶುದ್ಧೀಕರಣ ಮಾಡುವಂಥದ್ದು. ಈಗ ನಮ್ಮ ಇಂಡಿಯಾದಲ್ಲಿ ಇದು ತುಂಬ ಕಾಮನ್ ಆಗಿದೆ. ಯಾಕಂದರೆ ಮನೆಯಲ್ಲಿ ಯಾರಿಗೂ ಟ್ಯಾಪ್ ವಾಟರ್ ಉಪಯೋಗಿಸಲಿಕ್ಕೆ ಧೈರ್ಯ ಇಲ್ಲ. ಸೊ ನೀರನ್ನು ನಾವು ಶುದ್ಧಿ ಮಾಡಬೇಕು ಅಂದರೆ ಬೆಸ್ಟ್ ವೇ ಅಂತ ಹೇಳಿದರೆ ನೀರನ್ನು ಕುದಿಸಿದರೆ ಅದು ಒಳ್ಳೆಯದು. ನೀರು ಅದರಲ್ಲಿ ಇದಿಲ್ಲ. ಯಾಕಂತ ಹೇಳಿದರೆ ಈ ಮೈಕ್ರೋಬಾಲಜಿ ಬ್ಯಾಕ್ಟೀರಿಯಾಗಳು ವೈರಸ್ಗಳೆಲ್ಲ ಸತ್ತು ಹೋಗ್ತದೆ ಕುದಿಸುವಾಗ. ಕೆಲವು ಲವಣಗಳು ಸಹ ಅದು ಪ್ರೆಸಿಪಿಟೇಟ್ ಆಗ್ತದೆ, ಅದು ಸೆಟ್ಲ್ ಆಗ್ತದೆ. ಹಾಗಾಗಿ ಕುದಿಸಿದ ನೀರು ಕುಡಿಯೋದು ಭಾರಿ ಉತ್ತಮ. ಮತ್ತು ಆದರೆ ಈಗ ಕುದಿಸ್ಲಿಕ್ಕೂ ಎಲ್ರಿಗೆ ಹೆಚ್ಚು ತಾಳ್ಮೆ ಇರೋದಿಲ್ಲ. ಯಾಕಂದರೆ ಈಗ ಮೆಷಿನ್ಗಳು ಬರೋದ್ರಿಂದ ಎಲ್ರಿಗೂ ಮೆಷಿನ್ನಲ್ಲಿ ಬಂದರೆ ಅದೊಂದು ಒಳ್ಳೆಯದಿರ್ತದೆ ಅಂಥೇಳಿ. ಅಕೋಸ್ ಈ ಮೆಷಿನ್ನಲ್ಲಿ ಕೆಲವು ಲವಣಗಳನ್ನು ತೆಗೆಯುವ ಅಂಶ ಇರದೆ ಅವ್ರದ್ದೊಂದು ಕಾರ್ಟ್ರಿಜ್ ಇರ್ತದೆ, ಅದರಲ್ಲಿ ಡಿಅಯನೈಸರ್ ಅಂಥೇಳಿ, ಅದರಲ್ಲಿ ಕೆಲವು ಎಲ್ಲ ಲವಣಗಳು ಹೋಗ್ತದೆ. ಆಮೇಲೆ ಅಲ್ಲಿ UV ಯೂಸ್ ಮಾಡ್ತಾರೆ. UV ಯೂಸ್ ಮಾಡಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದೆಲ್ಲ ಇದಾಗಿ ಶುದ್ಧ ಆಗಿ ಬರ್ತದೆ. ಸೊ ಇಂಥ ಮೆಷಿನ್ಗಳು ಕೆಲಸ ಮಾಡ್ತವೆ. ಆದರೆ ಅದರ ಮೇಂಟೆನೆನ್ಸ್ ತುಂಬ ಮುಖ್ಯ. ಯಾಕಂದರೆ ಈ ಕಾರ್ಟ್ರಿಜ್ ಒಂದು 6 ತಿಂಗಳ ಮೇಲೆ ನೀವು ಅದನ್ನು ಒಮ್ಮೆ ತಗೊಂಡು ಮೇಲೆ ಅದನ್ನು ವರ್ಷಗಟ್ಟಲೆ ಹಾಗೆ ಮೇಂಟೆನೆನ್ಸ್ ಇಲ್ಲದೆ ಯೂಸ್ ಮಾಡಿದರೆ ಅದು ಪ್ರಯೋಜನ ಇಲ್ಲ. ಯಾಕಂದರೆ ಕಾರ್ಟ್ರಿಜ್ನ ಎಫೆಕ್ಟ್ ಒಂದು 6 ತಿಂಗಳಿರ್ಬೋದು. ಆಮೇಲೆ ಅದನ್ನು ಪುನಃ ರಿಪ್ಲೇಸ್ ಮಾಡಬೇಕಾಗ್ತದೆ. ಆಮೇಲೆ UV ಸರಿಯಾಗಿ ಫಂಕ್ಷನ್ ಆಗ್ತಾ ಇದೆಯಾ ಅಲ್ಲ ಅಂಥೇಳಿ ನೋಡಬೇಕು. ಆದ್ದರಿಂದ ಅದನ್ನು ಆಗಾಗ ಸರ್ವಿಸ್ ಮಾಡಿ ಅದನ್ನು ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಒಮ್ಮೆ ಇದು ಮಾಡಿ ಹಾಗೆ ಬಿಟ್ಟರೆ ಅದು ಪ್ರಯೋಜನ ಇಲ್ಲ. ಆದ್ದರಿಂದ ಅದನ್ನು ಆಗಾಗ ಸರಿಯಾಗಿ ಮೇಂಟೈನ್ ಮಾಡಿ ಅದನ್ನು ಸಹ ಒಮ್ಮೊಮ್ಮೆ ಪರೀಕ್ಷೆ ಮಾಡಬೇಕಾಗ್ತದೆ. ಈಗ ಸರಿ ಇದರಲ್ಲಿ ಕುಡಿಯೋ ನೀರು ಈಗ ನಾವು ಎಷ್ಟೋ ಇಲ್ಲಿ ಬಂದಿದ್ದೇವೆ, ಇಲ್ಲಿ ಕೆಲವರು ಮನೆಯಲ್ಲೇ ಇದು ಉಂಟು, ಮೆಷಿನ್ ಉಂಟು ನಮ್ಮದು, ಆದರೂ ನಮಗೆ ಸ್ವಲ್ಪ ಹೊಟ್ಟೆ ನೋವು ಬಂತು ಅಂಥೇಳಿ ಬರ್ತಾರೆ. ಆಗ ನಾವು ನೋಡುವಾಗ ಅದು ನೀರು ಅಷ್ಟು ಕ್ವಾಲಿಟಿ ಒಳ್ಳೆದಿರುವುದಿಲ್ಲ. ಯಾಕಂದರೆ ಆ ಮೆಷಿನ್ನ ಎಫೆಕ್ಟ್ ಕ್ವಾಲಿಟಿ ಹೋಗಿದೆ. ಈಗ ಅದೇ ಎಲ್ಲದನ್ನು ಸರಿಯಾಗಿ ಮೇಂಟೈನ್ ಮಾಡಿ ಇದು ಮಾಡೋದು ತುಂಬ ಮುಖ್ಯ. ಹೌದು, ನೀರನ್ನು ಮತ್ತು ಈಗ ನಾವು ಈಗ ಸಾಧಾರಣ ಬೆಂಗಾಲ್ ರೀಜನಲ್ಲಿ ಕುಡಿಯುವ ನೀರು ತುಂಬ ಇದೆ ಇತ್ತು. ಯಾಕಂತ ಹೇಳಿ ಅಲ್ಲಿ ಕೊಲೆರಾ ತುಂಬ ಇದೆ. ಅಲ್ಲಿ ಒಂದು ಸಿಂಪಲ್ ಇದು ಮಾಡಿದರು. ಏನಂತ ಹೇಳಿದರೆ, ಈಗ ನೀರನ್ನು ಮನೆಯಲ್ಲಿ ಈಗ ನೀವು ಈಗ ಮೆಷಿನಲ್ಲಿ ಇದು ಮಾಡ್ಬೋದು. ನಿಮ್ಮ ಇದು ಅಂಥದ್ದು 0 ಬ್ಯಾಕ್ಟೀರಿಯಾ ಆರಿ ಬರೋ ಮೆಷಿನೆಲ್ಲ ಇರ್ಬೋದು. ಅದನ್ನು ಕಲೆಕ್ಟ್ ಮಾಡಿ ನೀವು ಹೇಗೆ ಇಡ್ತೀರಿ ಅಂಥೇಳಿ ಅದು ತುಂಬ ಮುಖ್ಯ. ಯಾಕಂತ ಹೇಳಿದರೆ ಈಗ ದೊಡ್ಡ ಬಾಯಿಯ ಪಾತ್ರೆಯಲ್ಲಿಟ್ಟು ನೀವು ಅದಕ್ಕೆ ಕೈ ಹಾಕಿ ತೆಗೆದರೆ ನಿಮ್ಮ ಕೈಯಿಂದ ಕಂಟ್ಯಾಮಿನೇಷನ್ ಅದಕ್ಕೆ ಬರ್ತದೆ.
ಸೊ ಆ ರೀತಿಯಾಗಿ ಸಹ ನೀರು ಕಲುಷಿತ ಆಗ್ತದೆ ನಮ್ಮ ಕೈಯಲ್ಲಿ. ಯಾಕಂದರೆ ನಾವು ಕೆಲವು ಸತಿ ಕೈ ಶುಚಿತ್ವಕ್ಕೆ ಅಷ್ಟು ಗಮನ ಕೊಡುವುದಿಲ್ಲ. ಸೊ ಈಗ ಟಾಯ್ಲೆಟಿಗೆ ಹೋಗಿ ಬಂದ ಮೇಲೆ ಕೈ ತೊಳೆಯದೇ ಇದ್ದರೆ ಕೈಯಲ್ಲಿ ಕಂಟ್ಯಾಮಿನೇಷನ್ ಇರ್ತದೆ. ಅಥವಾ ಬೇರೆ ಈಗ ಕಿಚನ್ನಲ್ಲಿ ಬೇರೆ ಆಹಾರ, ಈಗ ನಾವು ಕೆಲವರು ಇದನ್ನು ಕೋಳಿ ಅಥವಾ ಮಾಂಸವನ್ನು ಇದು ಅಡುಗೆ ಮಾಡಲಿಕ್ಕೆ ಇದು ಮಾಡ್ತಾರೆ. ಹಾಗೆ ಅದನ್ನು ಮುಟ್ಟಿದಾಗ ಅದರಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳಿದೆ. ಅದು ನೀವು ಅಡುಗೆ ಮಾಡುವಾಗ ಹೋಗ್ತದೆ, ಸತ್ತು ಹೋಗ್ತದೆ. ಆದರೆ ನೀವು ಇದನ್ನು ಮೀಟ್ ಮುಟ್ಟಿದರೆ ಆಮೇಲೆ ನೀವು ಅದೇ ಕೈಯಿಂದ ಈ ಪಾತ್ರೆಯಿಂದ ನೀರು ತೆಗೆದರೆ ನೀರಿಗೆ ಕಲುಷಿತ ಆಗ್ತದೆ. ಸೊ ಇಲ್ಲಿ ಆ ಬೆಂಗಾಲ್ನಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ, ನೀರನ್ನು ಒಂದು ನ್ಯಾರೋ ಮೌತ್ ವೆಸಲ್ನಲ್ಲಿ, ಅಂದರೆ ನಿಮ್ಮ ಕೈ ಒಳಗೆ ಹೋಗುವುದಿಲ್ಲ ಅದರಲ್ಲಿ. ಸೊ ಅದಕ್ಕೆ ನೀವು ಟ್ಯಾಪೇನ ಇಟ್ಟು ಅದರಲ್ಲೇ ತೆಗಿಬೇಕು. ಆ ರೀತಿಯಾಗಿ ಮಾಡಿದಾಗ ಅಲ್ಲಿ ಕೊಲೆರಾ ತುಂಬ ಕಡಿಮೆ ಆಯಿತು. ಯಾಕಂದರೆ ಹೆಚ್ಚು ಇದಾಗೋದಂದರೆ ಮನೆಯಲ್ಲೇ ಹೀಗೆ ಅವರು ಇದು ಮಾಡಿರ್ಬೋದು, ಕುದಿಸಿರ್ಬೋದು ಅಥವಾ ಮೆಷಿನಲ್ಲಿ ಇದು ಮಾಡಿರ್ಬೋದು, ಅದು ಮತ್ತೆ ಪುನಃ ಕಲುಷಿತವಾಗುವ ಚಾನ್ಸ್ ಇದೆ. ಅದನ್ನು ನೀರನ್ನು ಸರಿಯಾಗಿ ಮೇಂಟೈನ್ ಮಾಡೋದು ಮನೆಯಲ್ಲಿ ಸಹ ತುಂಬ ಮುಖ್ಯ. ಅದನ್ನು ಹ್ಯಾಂಡಲ್ ಮಾಡೋದು ತುಂಬ ಮುಖ್ಯ. ಕಂಟ್ಯಾಮಿನೇಷನ್ ಆಗದ ಹಾಗೆ ಜಾಗ್ರತೆ ಮಾಡಬೇಕಾಗ್ತದೆ. ಮತ್ತು ಮನೆಯಲ್ಲಿ ಈಗ ಕೆಲವು ಏನು ಮಾಡ್ತಾರೆ, ಈ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ಗಳಿವೆ. ಓವರ್ ಹೆಡ್ ಟ್ಯಾಂಕ್ನಲ್ಲಿ ನಮ್ಮಲ್ಲಿ ಓವರ್ ಹೆಡ್ ಟ್ಯಾಂಕ್ ಉಂಟು, ಅಲ್ಲಿ ಮತ್ತು ನಾವು ಕ್ಲೋರಿನ್ ಹಾಕಿದ್ದೇವೆ ಅಂತ ಹೇಳಿ ಇರ್ತಾರೆ. ಆದರೆ ಆ ಟ್ಯಾಂಕನ್ನು ಸಹ ಆಗಾಗ ಕ್ಲೀನ್ ಮಾಡೋದು ತುಂಬ ಮುಖ್ಯ. ಯಾಕಂತ ಹೇಳಿದರೆ ಈ ಟ್ಯಾಂಕ್ನಲ್ಲಿ ಈ ಬ್ಯಾಕ್ಟೀರಿಯಾಗಳು ಬೆಳೀಲಿಕ್ಕೆ ಸಾಧ್ಯ ಇದೆ. ಅದೊಂದು ಬಯೋಫಿಲ್ಮ್ ಅಂತ ಹೇಳಿ, ನೀವು ಯಾವುದೇ ಪಾತ್ರವನ್ನು ನೀರು ಉಪಯೋಗ ಮಾಡುವ ಪಾತ್ರವನ್ನು ಹಾಗೆ ಇಟ್ಟರೆ ಅದು ಸ್ವಲ್ಪ ಸಮಯ ಮಾಡುವಾಗ ನಿಮಗೆ ಅದು ಸ್ಲೈಮಿ ಇರ್ತದೆ. ಅದು ಯಾಕೆಂತ ಹೇಳಿದರೆ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆದು ಬಯೋಫಿಲ್ಮ್ ಅಂತ ಹೇಳೋದು ಅದಕ್ಕೆ. ಆ ರೀತಿಯಾಗಿ ಈಗ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಸಹ ಈ ಬ್ಯಾಕ್ಟೀರಿಯಾ ಬೆಳೀತದೆ. ಬ್ಯಾಕ್ಟೀರಿಯಾ ಬೆಳೆದು ಅದು ನೀರನ್ನು ಕಲುಷಿತ ಮಾಡ್ತದೆ. ಆದ್ದರಿಂದ ಯಾವುದೇ ನೀರು ಸ್ಟೋರ್ ಮಾಡುವಂಥದ್ದು ಈ ಟ್ಯಾಂಕ್ಗಾಗಲಿ ಅಥವಾ ಪಾತ್ರೆ ಆಗಲಿ ಎಲ್ಲ ಸರಿಯಾಗಿ ಅದು ಶುಚಿತ್ವವನ್ನು, ಅದರಿಂದ ಶುಚಿತ್ವವನ್ನು ಕಾಪಾಡುವುದು, ಅದನ್ನು ಆಗಾಗ ಕ್ಲೀನ್ ಮಾಡುವುದು, ಇದು ತುಂಬ